ಈಗ ಆಟ ಶುರು ಮಾಡೋಣ. ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ. ಶುರು ಮಾಡೋಣ. ಆ ಸ್ಪರ್ಧಿಗಳು ರೆಡಿನಾ? ಓಕೆ, 1 2 3. ಇಡೀ ಇಲ್ಲಿ ಇನ್ನೂ ಪಂದ್ಯ ಶುರುನೇ ಆಗಿಲ್ಲ, ಆಗ್ಲೇ ಮೋಸ. ಈಗ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. 1 2 3 ಸ್ಟಾರ್ಟ್. ಓಕೆ, ನಾವು ಗೆಲ್ತಾ ಇದೀವಪ್ಪ. ಇದು ಅತಿ ಆಸೆ. ಹೇ ಹರ್ಷ, ಸದ್ಯಕ್ಕೆ ಬ್ರೂಯಿನ್ ಲಾನೇ ಲೀಡಲ್ಲಿರೋದು. ಅದಕ್ಕೇನು ಕಡಿಮೆ ಇಲ್ಲ. ವೆಯ್ಟ್. ಅದಕ್ಕೆ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಎಸ್, ಡನ್. ಹರ್ಷ, ಬ್ರೂಯಿನ್ ಲಾನೇ ವಿನ್ ಆಗಿದ್ದು. ಯಾಕೆ ಸ್ಲೋ ಆಗ್ಬಿಟ್ರಿ? ಇರಿ ಒಂದ್ ನಿಮಿಷ. ಅಸಲಿ ಪಂದ್ಯ ಈಗ ಶುರು ಆಗ್ತದೆ. ನಿಮ್ ದಾದಾ ನನ್ ಸವಾಲ್ ಒಪ್ಕೊಂಡು ಗೆಲ್ಲಿ ನೋಡೋಣ. ನನಗೆ ಸವಾಲ? ಹಾ, ಏನದು? ಈಗ ಈ ಉಂಡೆಗಳಲ್ಲಿ ನಾನ್ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಉಂಡೆನ ಕಟ್ಟಿದೀನಿ. ಅದ್ಯಾವ್ದು ಅಂತ ಕಂಡು ಹಿಡಿದು ನೀವ್ ಅದನ್ನ ತಗೋಬೇಕು. ಅಷ್ಟೇನಾ? ಹಾ, ಕಣ್ ಮುಚ್ಕೊಂಡು. ಕಣ್ ಮುಚ್ಕೊಂಡ? ಚಾಲೆಂಜ್ accepted. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಟು ಯು ಟು. ನೋಡೇ ಬಿಡೋಣ ಯಾರು ಗೆಲ್ತಾರೆ ಅಂತ. ಆಂಟಿ, ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ವಾವ್, ಕೋಲಾಟ. ಇದನ್ನೆಲ್ಲ ಇಲ್ಲಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇಲ್ಲಿ ಯಾವಾಗ್ಲೂ ಹೀಗೇನಾ ಅಥವಾ ನಾವು ಬಂದಿದೀವಿ ಅಂತ ಎಂಟರ್ಟೈನ್ ಮಾಡ್ತಿದಾರಾ? ಮಾನ್ಸಿ, ಸೀರಿಯಸ್ಲಿ ಕೋಲಾಟ ಆಡ್ಬೇಕು ಅನ್ಸಿದೆ. ನನ್ ಜೋಡಿಯಾಗಿ ನೀನ್ ಬರ್ತೀಯಾ? ನೀನ್ ಬೇಡ ಅಂದ್ರು ನಾನೇ ನಿನ್ ಜೋಡಿ. ಕೋರ್ಸ್, ಕಮ್. ಎಕ್ಸ್ಕ್ಯೂಸ್ ಮೀ, ಸಾರಿ, ನಾವು ಜಾಯ್ನ್ ಆಗ್ಬೋದಾ? ಅದಕ್ಕೆ ಹೇಳಿದೆ ಸರ್, ಬನ್ನಿ ಸರ್, ತಗೊಳ್ಳಿ ಸರ್, ಬನ್ನಿ ಸರ್. ಆಟ ಆಡೋದು ಜೀವನದಲ್ಲೂ ಅಷ್ಟೇ ಅಲ್ವಾ? ಆಡ್ತಾ ಆಡ್ತಾನೆ ರೂಲ್ಸ್ ಗಳನ್ನ ಕಂಡ್ಕೊಳ್ಳೋದು. ಸವಾಲಲ್ಲದೆ ಸವಾಲಲ್ಲಿ ಹಂತಗಳು ಬೇರೆನಾ? ಸರಿ,
ತಿಂದು ಒಳ್ಳೆ ಮಾತಾಡಿ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಅನು. ತಗೊಳ್ಳಿ. ಯಾವ್ದು ತಗೊಳ್ಳಿ? ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್. ಸರ್, ಈಗ ನಿಮ್ ಸರ್. ಓಕೆ. ಹಾ, ಕಣ್ ಮುಚ್ಕೊಂಡ್ ತಗೋಬೇಕು. ಕಣ್ ಮುಚ್ಕೊಂಡ? ಅದಕ್ಕೆ ಗೆಲ್ತಾರೆ. ಏನಿಲ್ಲ, ಬ್ರೋ ಇನ್ಲಾನೇ ಗೆಲ್ಲೋದು. ನೀವು ಕಣ್ ಮುಚ್ಕೊಳ್ಳಿ. ಕಣ್ ಮುಚ್ಕೊಳ್ಳಿ. ಓಕೆ. ಕಣ್ ತೆಗಿಲ? ಅರೆ ಇದೇನಾ? ಸರ್, ನಾನ್ ನಿಮ್ಗೋಸ್ಕರ ಮಾಡಿದ್ದಿದ್ದೆ. ಬ್ರೋ ಇನ್ಲಾನೇ ವಿನ್ ಆಗಿದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪಂದ್ಯದ ವಿಜೇತರನ್ನ ಘೋಷಣೆ ಮಾಡಲಾಗ್ತಾ ಇದೆ. ಈ ಪಂದ್ಯದಲ್ಲಿ ವಿಜೇತರಾಗಿರುವವರು ನಮ್ಮ ಅಳಿಯಂದರಾದ ಇರ್ತಿರ್ಲಿಲ್ಲ, ಸುಮ್ಮನೆ ಆಟಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಅರೆ ಅದಕ್ಕೆ ಎಷ್ಟು ಕಷ್ಟಪಟ್ಟೆ ನಾನು. ಆಹಾ, ಇವ್ರ ಡ್ರಾಮಾ ಮುಗಿಯೋದೇ ಇಲ್ಲ ಅಲ್ವಾ? ಹಾರ್ಟ್ ಶೇಪ್ ಅಲ್ಲಿ ಇರೋದು ಇವಳು ಇನ್ಯಾರು ಕೊಡಕ್ ಸಾಧ್ಯ ಹೇಳು? ಬ್ರೋ ಇನ್ ಲಾಗೆ ಅಂತ ಎಲ್ರಿಗೂ ಗೊತ್ತು. ಇಟ್ಸ್ ಕಾಮನ್ ಸೆನ್ಸ್. ಇನ್ಫ್ಯಾಕ್ಟ್ ಬ್ರೋ ಇನ್ ಲಾ ಸ್ಮಾರ್ಟ್ನೆಸ್ಗೆ ಇದು ಕಡಿಮೆನೆ ಆಯ್ತು. ಇಲ್ಲಿರೋ ಫೂಲ್ಸ್ ಗಳೆಲ್ಲ ಇವ್ರನ್ನ ಇಷ್ಟು ಮೆರೆಸ್ಬೇಕಾದ್ರೆ ಮೆರೆಯೋದಕ್ಕೆ ಅವ್ರಿಗೇನಾಗ್ಬೇಕು? ಮಾನ್ಸಿ, ನೋಡು ರಮ್ಯಾ, ಅವ್ರು ಹೇಗೆ ಹೇಳ್ತಿದ್ದಾರೆ. ಅವ್ರು ಸ್ವಲ್ಪ ಖಾರವಾಗಿ ಹೇಳ್ಬೋದು, ಆದ್ರೆ ಸತ್ಯನೇ ಹೇಳ್ತಿದ್ದಾರೆ. ಏನಿಲ್ಲ, ಸುಮ್ನಿರು, ನಿಂಗೆ ಗೊತ್ತಾಗಲ್ಲ. ಶಿವಣ್ಣ, ಉಂಡೆ ಸಂಭ್ರಮ ಆಯ್ತು. ಹೊಟ್ಟೆಗಡೆ ಸ್ವಲ್ಪ ಗಮನ ಕೊಡೋಣ. ಆರೇ ಸರ್, ಅವನು ಪ್ರೀತಿಲೇ ಹೊಟ್ಟೆ ತುಂಬಿಸ್ಕೊತಾರೆ. ಆದ್ರೆ ನಮ್ ಕತೆ ಏನು? ನಮ್ಗದೆಲ್ಲ ಗೊತ್ತಿಲ್ಲಪ್ಪ. ಸುಗ್ಗಿ ಊಟ ಬೇಕೇ ಬೇಕು. ಕೋಲಾಟ ಆಡಿ ಆಡಿ ಹೊಟ್ಟೆ ಕವ ಕವ ಅಂತ ಇದೆ. ಸಿದ್ದಣ್ಣ, ಅದನ್ನ ನೀನು ಬಾಯ್ ಬಿಟ್ಟು ಕೇಳ್ಬೇಕಾ? ನಿಮ್ಗಳಿಗೆ ಅಂತಾನೆ ಮನೆಯಲ್ಲಿ ಘಮ ಘಮ ಅನ್ನಂಗ್ ಅಡಿಗೆ ಮಾಡುವಲ್ಲ. ನಡ್ರಿ ಊಟ ಮಾಡಿ. ಮಾನ್ಸಿ ಮೇಡಮ್, ಹರ್ಷ ಸರ್, ನೀವು ಬನ್ನಿ. ಬನ್ನಿ, ಊಟಕ್ಕೆ ಹೋಗೋಣ. ಥ್ಯಾಂಕ್ ಯು ಫಾರ್ ದ ಸ್ಪೆಷಲ್ ಎಳ್ಳು ಬೆಲ್ಲ. ಆದ್ರೆ ನಂಗೆ ಥ್ಯಾಂಕ್ ಯು ಬೇಡ.
ನೀವು ನಂಗೊಂದು ಪ್ರಾಮಿಸ್ ಮಾಡ್ಬೇಕು. ಏನ್ ಪ್ರಾಮಿಸ್? ಆ ಸೂರ್ಯ ಪಥ ಬದಲಾಯಿಸಬಹುದು, ಆದ್ರೆ ಈ ಆರ್ಯ ನನ್ನ ಬಿಟ್ಟು ಬೇರೆ ದಾರಿ ಹಿಡಿಯೋ ಹಾಗಿಲ್ಲ. ಇದಕ್ಕೆ ಬೇರೆ ಏನೇನೋ ಅರ್ಥ ಬರ್ತಿದೆ. ನಾನು ನಿನ್ನನ್ನ ಬಿಟ್ಟು ಇನ್ಯಾರನ್ನ ಸರ್, ನಾನ್ ಹಾಗೆ ಹೇಳಲಿಲ್ಲ. ಇನ್ಮೇಲೆ ಯಾವತ್ತೂ ಯಾವುದೇ ಕಾರಣಕ್ಕೂ ನೀವು ನನ್ನ ಬಿಟ್ಟು ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿ. ಇನ್ನು ನಾನು ನಿನ್ನ ಬಿಟ್ಟು ಹೋಗೋದು ಒಂದೇ ಸಲ. ನಾನು ನನ್ನ ಪ್ರಾಣ ಬಿಟ್ಟಾಗ. ಸರ್, ನಿಜ, ನಿನ್ನನ್ನು ಬಿಟ್ಟು ಹೋಗೋದಂತಂದ್ರೆ ಅದು ನನ್ನ ಸಾವಿಗೆ ಸಮ. ಸರ್ ಪ್ಲೀಸ್ ಸರ್, ಹಬ್ಬತ್ತೇನ ಹೀಗೆಲ್ಲ ಮಾತಾಡ್ತಿದಿರಲ್ಲ, ದಯವಿಟ್ಟು ಮಾತಾಡ್ಬೇಡಿ. ಇವತ್ ಮಾತ್ರ ಅಲ್ಲ, ಇನ್ ಯಾವತ್ತೂ ನೀವು ಹೀಗೆ ಮಾತಾಡ್ಬೇಡಿ. ಸರಿ, ನಂದು ಒಂದು ಭಿನ್ನ ವಿನಂತಿ, ರಿಕ್ವೆಸ್ಟ್. ಏನು? ನೀನು ಅಷ್ಟೇನು, ಇನ್ಮೇಲೆ ಯಾವತ್ತೂ ಇಂಥ ಪ್ರಶ್ನೆ ಕೇಳಲ್ಲ ಅಂತ ಹೇಳಿ. ಸಾರಿ. ಐ ಲವ್ ಯು. ಐ ಲವ್ ಯು ಟು. ಕಾಲ ಜಾಗ ಬದಲಾವಣೆ ಆದ್ರೆ ಮನ್ಸು ಬದಲಾಗುತ್ತೆ ಅಂತ ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಅನ್ಸುತ್ತೆ. ಹಬ್ಬದ ಸಂಭ್ರಮದಲ್ಲಿ ಹಳೆ ಮನಸ್ತಾಪಗಳೆಲ್ಲ ಕರ್ಗೋಯ್ತು ನೋಡಿ. ನಿಮ್ಮಂತವ್ರ ಜೊತೆಲಿ ಇರುವಾಗ ಯಾವ ಮನಸ್ತಾಪನೂ ಅವ್ರನ್ನ ದೂರ ಮಾಡಕ್ಕಾಗಲ್ಲ. ಇಷ್ಟೊಂದು ಫುಡ್, ನಾನು ಫುಡ್ ಆರ್ಡರ್ ಮಾಡಿದ್ದು 1 ಪರ್ಸನ್ಗೆ ಮಾತ್ರ. ಹಬ್ಬ ಅಲ್ವಾ ಮ್ಯಾಮ್, ಅದಕ್ಕೆ ಎಳ್ಳು ಬೆಲ್ಲ ಉಗ್ಗಿ ಎಲ್ಲ ಕಾಂಪ್ಲಿಮೆಂಟರಿ ಬಂದಿದೆ. ಎನಿವೆ, ಹ್ಯಾಪಿ ಸಂಕ್ರಾಂತಿ. ಯಾ, ಥ್ಯಾಂಕ್ ಯು. 5 ಸ್ಟಾರ್ ರೇಟಿಂಗ್ ಕೊಡಿ. ಶೋರ್, ಅಫ್ಕೋರ್ಸ್. ಬಟ್ ನಮ್ಮ ಮನೇಲಿರೋದು ನಾನು ಒಬ್ಳೆ, ಇಷ್ಟೊಂದರ ನಾನು ತಿನ್ನಕ್ಕಾಗಲ್ಲ. ಸೊ ಇಫ್ ಯು ಡೋಂಟ್ ಮೈಂಡ್, ಇದನ್ನ ನೀವು ತಗೋತೀರಾ? ಓನ್ಲಿ ಇಫ್ ಯು ಡೋಂಟ್ ಮೈಂಡ್. ನೋ ಮ್ಯಾಮ್, ಹಾಗೆಲ್ಲ ತಗೊಳಾಗಿಲ್ಲ. ಕಸ್ಟಮರ್ಗೆ ಖುಷಿಯಾಗ್ಲಿ ಅಂತ ಕೊಟ್ಟಿರೋದು. ಯಾ, ಬಟ್ ಈಗ ನೀವು ಇದನ್ನ ತಗೊಂಡ್ರೇನೆ ನನಗೆ ನಿಜವಾಗ್ಲೂ ಖುಷಿ ಆಗೋದು. ಇಲ್ಲಾಂದ್ರೆ ಇಷ್ಟೊಂದು ಫುಡ್ ವೇಸ್ಟ್ ಆಗ್ಬಿಡುತ್ತೆ. ಅಂಡ್ ಐ ಡೋಂಟ್ ವೇಸ್ಟ್ ಫುಡ್, ಯು ನೋ. ಸೊ ಪ್ಲೀಸ್. ಥ್ಯಾಂಕ್ ಯು ಮ್ಯಾಮ್. ಎನಿವೆ, ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ದ ಸೇಮ್. ನನಗೆ ಫಸ್ಟ್ ವಿಶ್, ಇನ್ಫ್ಯಾಕ್ಟ್ ನನಗ್ ಫಸ್ಟ್ ವಿಶ್ ಮಾಡ್ತಿರೋ ವ್ಯಕ್ತಿ ಒಬ್ಬ ಡೆಲಿವರಿ ಬಾಯ್. ಪ್ರತಿ ವರ್ಷ ಕಂಪನಿ ಕಡೆಯಿಂದ ಎಲ್ಲ ಹಬ್ಬನೂ ನಾನೇ ಹೋಸ್ಟ್ ಮಾಡ್ತಿದ್ದೆ. ಆದ್ರೆ ಈಗ ಹಬ್ಬ ಎಲ್ಲ ಬರೀ ಮನೆ ಮಟ್ಟಿಗೆ ಅನ್ನೋ ಹಾಗಾಗೋಗಿದೆ. ಜೇಂಡೆ, ಹಲೋ. ಹಾ ಜೇಂಡೆ, ಟೆಲ್ ಮಿ. ಊಟ ಮಾಡಿ ಮೀರಾಜಿ, ಹಾಗೆ ಇರಬೇಡಿ. ಅಲ್ಲ, ನಾನು ಊಟ ಮಾಡಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ನಾನು ಚೆನ್ನಾಗಿ ಊಟ ಮಾಡ್ತೀನಿ. ನಮ್ ಮೀರಾ ಹೆಗ್ಡೆ ಮೇಡಮ್ ಬಗ್ಗೆ ನನಗ್ ಗೊತ್ತಿಲ್ವಾ? 11.5 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಮನಸ್ಸಿಗೆ ಏನು ಹಚ್ಕೊಳ್ದೆ ಊಟ ಮಾಡಿ. ಅಲ್ಲ, ನೀವೆಲ್ಲ ಅಲ್ಲಿ ಹ್ಯಾಪಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ಈ ಮೀರಾ ಬಗ್ಗೆ ಯಾಕೆ ನೆನ್ಸ್ಕೊಂಡ್ರಿ ಜೇಂಡೆ? ಹೀಗೆ ಕೇಳ್ತೀರಾ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ರು ಕಾಲ್ ಮಾಡಿದ್ರಾ? ಅಲ್ಲ, ನಾನು ಅಲ್ಲಿ ಹೋಗಿ ಏನ್ ಮಾಡಕ್ಕಾಗತ್ತೆ ಮೀರಾಜಿ?
ಅನು ಮೇಡಮ್ ತವ್ರ ಮನೆಗೆ ಹಬ್ಬ ಆಚರಿಸಕ್ ಹೋಗಿದ್ದಾರೆ. ಅದು ಅವ್ರ ಪರ್ಸನಲ್ ಟೈಮ್, ಬಟ್ ಬಿಟ್ಬಿಡ್ಬೇಕು, ಅದಕ್ಕೆ ಹೋಗಿಲ್ಲ ಅಷ್ಟೇ. ಹಾ, ಊಟ ಬಿಸಿ ಆರೋಗುತ್ತೆ, ಊಟ ಮಾಡಿ ಬೇಗ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಜೇಂಡೆ. ಹ್ಯಾಪಿ ಸಂಕ್ರಾಂತಿ. ಊಟ ಮಾಡಿದ್ಯಾ ಅಂತ ಕೇಳಕ್ಕೆ ಅಟ್ಲೀಸ್ಟ್ ನೀವಾದ್ರೂ ಇದ್ದೀರಲ್ಲ ಜೇಂಡೆ. ಥ್ಯಾಂಕ್ ಯು. ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಾನು ಒಬ್ಳೇ ಇದ್ದಾಗ ಒಂದಿನ ಕಳೆಯೋದಕ್ಕೆ ಸಾಕಾಗಿ ಹೋಗುತ್ತೆ. ನೋಡಿ, ಎಲ್ರೂ ಬಂದಿದ್ದೀರಾ. ಕಣ್ಮುಚ್ಚಿ ಬಿಡೋಷ್ಟ್ರಲ್ಲಿ ಹಬ್ಬನೇ ಮುಗ್ದೋಯ್ತು. See, actually, this is called theory of relativity. ಹಾ, ಹಂಗಂದ್ರೆ See, usually what happens, gravity and time. ಇನ್ನು ಮುಂದಿನ ಹಬ್ಬ ಯಾವಾಗ ಅಂತ ಇವತ್ತೇ ಕ್ಯಾಲೆಂಡರ್ ಅಲ್ಲಿ ಗುರ್ತಾಕೊಳಕ್ ಶುರು ಮಾಡ್ಬಿಡ್ತೀನಿ. ಮುಂದಿನ ಹಬ್ಬ ಯುಗಾದಿನೇ. ಹಾಗಿದ್ರೆ ಯುಗಾದಿಗೆ ಎಲ್ರೂ ಸೇರೋಣ. ಸುಬ್ಬು, ಅದ್ರ ಮಧ್ಯೆ ಬರ್ಬೇಡಿ ಅಂತ ನೀನೇ ಹೇಳೋ ತರ ಇದೆಯಾ? ಅಯ್ಯೋ, ಹಂಗಲ್ಲ ಕಣೆ, ಅದು ಯಾರು ಯಾವಾಗ ಬೇಕಾದ್ರೂ ಬರ್ಬೋದು. ಅಂದ್ರೆ ಒಟ್ಟಿಗೆ ಬರ್ಬೇಕಾದಂತ ಏನಿಲ್ಲ, ಯಾರಿಗೆ ಯಾವಾಗ ಪುರ್ಸೊತ್ತಾಗುತ್ತೋ ಅವಾಗ ಬರ್ಬೋದು. ಆದ್ರೆ ಒಂದ್ ವಿಷಯ, ಹಬ್ಬಕ್ ಮಾತ್ರ ಎಲ್ರೂ ಬರ್ಬೇಕು. ಮುಂದಿನ ಸಲ ಬರ್ಬೇಕಾದ್ರೆ ಏನಾದ್ರು ಸಿಹಿ ಸುದ್ದಿ ತರಲೇಬೇಕು. ನೀವ್ ಕೊಡೋ ಸಿಹಿ ಸುದ್ದಿ ಮುಂದೆ ನಾವ್ ತರೋದ್ ಯಾವ ಸುದ್ದಿ ಅಷ್ಟು ಸಿಹಿಯಾಗಿರುತ್ತೆ ಹೇಳಿ. ಅಯ್ಯೋ, ನಾನ್ ಹೇಳಿದ್ದು ಅನುಗೆ ಆದಷ್ಟು ಬೇಗ ಅವ್ರ ಅತ್ತೆಗೆ ಒಂದ್ ಮೊಮ್ಮಗನ್ನ ಎತ್ಕೊಡ್ಲಿ ಅಂತ. ನಾನ್ ಬರೀ ನೆಪ ಮಾತ್ರ, ಪುಷ್ಪನ್ಗೆ ಜಾಸ್ತಿ ಅವಸರ. ನಿಜ ನೀವ್ ಹೇಳ್ತಿರೋದನ್ನು. ಏನೋ ಹೇಳೋ ಪದ್ಧತಿ ಹೇಳ್ದೆ. This is actually amazing. Mansi, I think we should also think about it. Why? I'm serious. ಹರ್ಷವರ್ಧನ್ ಅವರೇ, ಮದ್ವೆ ನೀವು ಮೊದ್ಲಾಗಿರ್ಬೋದು, ಮೊದಲನೇ ಮಗು ಎತ್ಕೊಡೋದು ನಮ್ಮ ಮಾವನವರೇ, ಹಬ್ಬದ ಮಾತಿಂದ ಶ್ರೀಮಂತದ ಕಡೆ ಹೋಗ್ತಾ ಇದೆ ಗಾಡಿ. ಸದ್ಯಕ್ಕೆ ನಮ್ ಈ ಗಾಡಿ ನಮ್ಗೋಸ್ಕರ ಕಾಯ್ತಿದೆ. ನಾವು ಹೊರಡ್ಬೋದಾ? ಬಾಯ್ ಅಪ್ಪ.